ಶರಣರು ವಚನದಲ್ಲಿ ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಸ್ವಲ್ಪ ವಿಚಾರ ಮಾಡಿ. ಇದು ಗಡಿಯಾರ ನಂದಲ್ಲ, ಯಾರ್ದು ಯಾರ್ದು ಅದ ಇದು ನಂದಲ್ಲ, ನಿನ್ನದಲ್ಲ ಅದ ಯಾರು? ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂತಂದ್ರೆ ಅದಕ್ಕೆ ಶೂನ್ಯವಾದಿ ಅಂತ ಕರೀತಾರೆ. ಶರಣರು ಶೂನ್ಯವಾದಿಗಳಲ್ಲ. ನಿನ್ನದಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳು ಅಲ್ಲ. ಒಂದು ನೀವು ನಂದು ಅಂತ ಬಂದು ಅದು ಜಗಕ್ಕೆ ಕೆದ ವಿಧಿ. ನಿನ್ನ ಹಾಳು ಮಾಡು ಸಾಮಾನ್ಯರು ಅಂತ ಹೇಳೋದು. ನೀವು ಮೂರು ನಂದು ಅಂತ ಅಭಿಮಾನ ಮಾಡಿದ ನಿನ್ನದರ ಲಿಂಗಕ್ಕೆ, ನೀಡಿದ ನಿನ್ನದರ ಜಗಕ್ಕೆ, ಮಾಡಿದ ನಿಮ್ಮಲ್ಲಿ ಮನದಲ್ಲಿ ಏನಿಸಿದಾಗ ಶಕ್ತಿ ಶಿವ ಪರಮಾತ್ಮನ ವಸ್ತುಗಳಿಗೆ ನನ್ನದು ಅದು ಬೇಡ ಅಂತಾರ. ಎಲ್ಲ ಪರಮಾತ್ಮದ, ಎಲ್ಲ ಪರಮಾತ್ಮ ನಮ್ಮ ಕೈಯಾಗಿ ಇತ್ತು. ಮಕ್ಕಳು ಹಡಿಯೋದು, ಹೆಂಡತಿ ಮಾಡ್ಕೋದು ನಮ್ಮ ಕೈಯಾಗಿ ಇತ್ತು ಅಂತ ಕೇಳಿದ್ರೆ ನೀವು ಭಾರಿ ಭಾರಿ ಹೆಂಡತಿ ಮಾಡ್ಕೊತಿದ್ದೀರಿ, ಭಾರಿ ಭಾರಿ ಮಕ್ಕಳು ಹಡಿತಿದ್ದೀರಿ. ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗೋ ಮಕ್ಕಳು ಇಂಥ ಹುಟ್ಟ್ಯಾವ. ಕಲ್ಯಾಣದಾಗ ಉಳ್ಳಾಡ್ತಾವ. ನಿಮ್ ಕೈಗಿಲ್ಲ, ನಿಮ್ ಕೈಗಿಲ್ಲ. ಶಾಸ್ತ್ರ ಹೇಳ್ತದೆ ಇವು ಯಾವುದೂ ನನ್ನೂ ಅಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ಇದರ ಮೇಲೆ ನಾನು ನಂದು ಅಂತ ಅಭಿಮಾನ ಮಾಡಲಿ ಅಂದ್ರೆ ನಿನಗೆ ಅನಂತ ದುಃಖಗಳು ಬರ್ತಾವ. ಇದು ಪಕ್ಕ ತಿಳ್ಕೊ. ಯಾರಿಗೆ ಯಾರೂ ಇಲ್ಲ, ಕೆಟ್ಟವರಿಗೆ ಕೆಳೆ ಇಲ್ಲ. ಜಗದ ನಿಂತ ನೀನೇ ಅಯ್ಯ ಕೂಡಲ ಸಂಘ ಇದು ಯಾವ ಅಲ್ಲವು ನಮ್ಮ ಹಿತೈಷಿಗಳು ಅಲ್ಲ. ಇವುಗಳ ಮೇಲೆ ನಂದು ನಾನು ಅಂತ ಬೆನ್ನು ಹತ್ತಲಿ ಅಂತ ಕೇಳಿದಾಗ ನಿನ್ನ ಪ್ರಜಿತಿಗೆ ಏನು ಕಡಿಮೆ ಇಲ್ಲ ಅಂತ ಮಹಾತ್ಮ. ಇವು ನಿನಗೆ ಮಾಯೆಯಲ್ಲಿ, ಮೋಹದಲ್ಲಿ ಸಿಲುಕಿ ಏನಪ್ಪಾ ಅಂತ ಕೇಳಿದ್ರೆ ನಿನಗೆ ಅನಂತ ಜನ್ಮಗಳಲ್ಲಿ ಹಸ್ತವನ್ನು ತಗೊಂಡು ಮಹಾನುಭಾವರು ಹೇಳಿದರು ಇವು ಅಲ್ಲ, ಇದು ಪರಮಾತ್ಮನ ವಸ್ತು ಅದ. ನಾವು ಹೇಳಿದ್ರಾಗಿಲ್ಲ ಪರಮಾತ್ಮ. ಶರಣರು ಅಲ್ಲಿ ಇಲ್ಲಿ ಮೇಲೆ ಹೇಳ್ತಾರೆ ಪರಮಾತ್ಮ ಹೆಂಗ್ ಹಿಡಿದು ಹಂಗೆಲ್ಲ ಕೈಬೇಕು ಅಂತ ಅವರು ಹೆಂಗ್ ಇರ್ತಾರೆ. ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ. ಇದು ಹೆಣ್ಣು ಪರಮಾತ್ಮದು ಪರಮಾತ್ಮನಿಗೆ ಅರ್ಪಿಸಿರಿ, ಈ ಧನ ಪರಮಾತ್ಮನು ಪರಮಾತ್ಮನಿಗೆ ಅರ್ಪಿಸಿರಿ, ಈ ಮಣ್ಣು ಪರಮಾತ್ಮನು ಪರಮಾತ್ಮನಿಗೆ ಅರ್ಪಿಸಿರಿ. ಇದರೊಳಗೆ ನಂದು ಅನ್ನೋದು ಯಾವುದು ಅಧಿಕಾರ ಇಲ್ಲ, ಅಧಿಕಾರ ಇಲ್ಲ. ಯಾವ ಭೂಮಿ ಅಂತೀರಿ? ಮಹಾಭಾರತದ ಕಥೆ ಬರ್ತದೆ. ಭೀಷ್ಮ ಶರಪಂಜರ ಮೇಲೆ ಮಲಗಿರ್ತಾನ. ಆ ಜೀವನ ಬ್ರಹ್ಮಚಾರಿ ಭೀಷ್ಮ. ಹೊರವಧುವ ಅಕ್ಕ ಮಹಾದೇವಿಯನ್ನೇ ಇಂಥ ಭಾವನೆಯಿಂದ ಕೂಡಿಕೊಂಡಿರತಕ್ಕಂಥ ಭೀಷ್ಮ ಶರಶ ಪಂಜರ ಮೇಲೆ ಮಲಗ್ಯಾನ. ಅವಾಗ ನಿಂದ ಇಚ್ಛಾ ಕಡಿದ ಏನದ? ಪರಮಾತ್ಮ ಪಾಂಡವರಿಗೆಲ್ಲರಿಗೂ ಕೇಳ್ತಾರ, ತಾತ ಕಡಿ ಇಚ್ಛಾ ನಿಂದ ಏನು? ಒಂದು ಮಾತು ಹೇಳ್ತಾನೆ, ಎಂದು ಯಾರಿಗೆ ಎಲ್ಲಿ ಹೋಗಲಿಲ್ಲ, ಯಾರಿಗೆ ಸುಟ್ಟಿಲ್ಲ, ಆ ಜಗದಾಗ ನಾನು ಸೋಡ್ರಿ ಅಂತ. ಯಾರಿಗೆ ಎಂದು ಹೋಗಲಿಲ್ಲ, ಯಾರಿಗೆ ಎಂದು ಸುಟ್ಟಿಲ್ಲ, ಅಂತ ಜಗದಾಗ ನಾನು ಆಜೀವನ ಬಾಳ ಬ್ರಹ್ಮಚಾರಿ ಇದ್ದೀನಿ, ನಿಶ್ಚಿತ ಇದ್ದೀನಿ. ನನಗೆ ಮಂದಿಗೆ ಸುತ್ತಲ್ಲಿ ಊರದಲ್ಲಿ ನಾನು ದೂರವಾಗಿ ಅಂತ. ಯಾರು ಹುಡುಕಬೇಕಾಗ ಪರಮಾತ್ಮ ಭೀಷ್ಮನಿಗೆ
ಅವನಿಗೆ ಆಶೀರ್ವಾದ ಮಾಡದ ಯಾರಿಗೆ ಎಲ್ಲಿ ಸುಳ್ಳಾದ ಜಗತ್ ನಾವು ಹೆಂಗ್ ಗೊತ್ತಾಗ್ತದ ನಿನಗೆ ಶಕ್ತಿ ಕೊಡ್ತೇವಿ ಈ ಶರೀರ ಬಿಟ್ಟು ಈ ಇಡೀ ಪೃಥ್ವಿಯನ್ನು ತಿರುಗಿ ತಿರುಗಿ ಬಾ ಎಲ್ಲಿ ನಿನ್ನ ಸುಟ್ಟಿಲ್ಲ ಅದು ನೋಡು ಅಲ್ವೇ ನೀನು ಸುಡ್ತೇವೆ ಅದು ಪರಮಾತ್ಮ ಶಕ್ತಿ ಕೊಟ್ಟ ಈ ಶರೀರ ಬಿಟ್ಟು ಹೋಗಲ್ಲ ಶರೀರ ಬಿಟ್ಟು ಸಮಸ್ತ ಭೂಮಂಡಲವನ್ನು ಸುತ್ತಿ ಹಾಕದ ಸುತ್ತಿ ಹಾಕಿ ಬಂದ ಶರೀರದಾಗ ಸೇರ್ದ ಅವ ಕೇಳೋದು ಎಲ್ಲರ ಐತೆ ಮಗ ಯಾರಿಗೆ ಎಲ್ಲಿ ಹುಡುಗಿಲ್ಲ ಸುತ್ತಿಲ್ಲ ಜಗ ಎಲ್ಲರ ಐತೆ ಅಂತ ಕೇಳದ ಭೀಷ್ಮ ಕಣ್ಣಾಗ ನೀರು ತೆಗೆದು ಕಳ್ಕೋತ ಸುಮ್ಮನೆ ಯಾರು ಕಳ್ತೀವಿ ಅಂತ ಕೇಳಿದ್ರು ಯಾರಿಗೆ ಸುಳ್ಳ ಜಾಗ ಇಲ್ಲ ಎಲ್ಲ ಜಾಗ ನನಗೆ ಸುಡ್ತಾರ ಜನನವಾಗದ ಯೋಗಿ ಮರಣವಾಗದ ಜೀವನ ಬರೀತಾರ ನೀ ಹುಟ್ಟಲಾರ್ದ ಹಟ್ಟಿ ಒಂದೂ ಇಲ್ಲ ನಿಮ್ಗೆ ಸುಳ್ಳಾದ ಜಗ ಅಂಗೈ ಎಟ್ಟಿ ಎಲ್ಲಿ 4 ಸಲ ಹುಟ್ಟಿದಿ 8 ಸಲ ಸತ್ತಿದಿ ಶಾಸ್ತ್ರ ಹೇಳ್ತಾರೆ ಹಾಗೆ ಇಷ್ಟ ಕೂಡ ಇನ್ನೊಂದರ ಬುದ್ಧಿಗಲಿಯವಾಗದೆ ಶರಣ ಅಂತಾರ ಮನುಷ್ಯ ಜನ್ಮದಾಗ ಬಂದೀವಿ ಗುರುಪಾದಕ್ಕೂ ಹೊಂದೀವಿ ಹಮೇಶ 50 ವರ್ಷ ಶಾಸ್ತ್ರ ಕೇಳಕತ್ತೀವಿ ಇನ್ನೊಬ್ಬರು ಬುದ್ಧಿಗಲಿಯವಾಗದೆ ಇನ್ನೂ ಬುದ್ಧಿ ಬರೋಲ್ಲ ನಿಮಗೆ ಮತ್ತ ಆ ಹೆಣ್ಣ ನಂದು ಆ ಮಣ್ಣ ನಂದು ಆ ಬಣ್ಣ ನಂದು ಅಂತ ಕೇಳಿದ್ವಿ ಇವರು ಯಾರು ಇಲ್ಲ ಯಾರು ಇಲ್ಲ ಪರಮಾತ್ಮನ ವಸ್ತು ಹೋದವ ಆ ವಸ್ತು ನಮ್ಮಂತ ಕೇಳ ಬರೀ ನಾನು ಹೇಳ್ತೀನಿ ನಾನು ರೊಕ್ಕ ಯಾರಂತ ಕದರಿ ನೋಟ್ ಅದೇ ಮತ್ತೆ ನೋಡಿ ಮಣ್ಣು 3.5 ಕರೋड़ ಸಿಕ್ಕದು ಮಂತಕ ಗೌರ್ಮೆಂಟ್ ನೋಟ್ ಕ್ಯಾನ್ಸಲ್ ಅದ 2000 ನೋಟ್ ಕ್ಯಾನ್ಸಲ್ ಆಯ್ತಿಲ್ಲ ಏನ್ ಮಾಡಿದ್ರಿ ಚಾ ಮಾಡಕ್ಕೂ ಹೆಚ್ಚು ಅದಕ್ಕೆ ಬರ್ತಾರೆ ಕಾಗದ ಸರ್ಕಾರ ವಾಪಸ್ ಮಾಡ್ತಾರೆ ಹೇಮನಿಂದಲ್ಲ ದುಡ್ಡನಿಂದ ಅಲ್ಲ ಸರ್ಕಾರ ಅದಾದ ಕಿಮ್ಮತ್ತು ಕೊಟ್ಟ ಅವ್ರು ಕಿಮ್ಮತ್ತು ಮಾಡೋದು ಕಿಮ್ಮತ್ತು ಅದು ಮಾಡಲಿಲ್ಲ ಮೇಲೆ ಕಿಮ್ಮತ್ತಿಲ್ಲ ಅದು ಅದಕ್ಕೆ ಅಪ್ಪ ಅವ್ರನ್ನ ಮಾತದು ಏನಪ್ಪಾ ಅಂತ ಕೇಳಿದ್ರು ಭೂಮಿ ಈಗೆಲ್ಲ ನೋಡಿ ನಂದು ನಂದು ಅನ್ನೋರು ನೋಡಿ ನಗ್ತಾವಂತ ಭೂಮಿ ಹಸತಿ ಅಕ್ಷ ಸತ್ಯ ವಿಶೇಷ ಚಿತ್ತಂ ನಗ್ತಾವಂತ ಅವರು ನಂದು ನಂದು ಅಂತೆಲ್ಲ ಇವ ಏನಂತ ಇವರ ನಿಮ್ಮ ಮುತ್ತಲ್ಲಿ ಹಿಂಗೆ ಅಂದಾನು ನಿಮ್ಮ ಅಪ್ಪ ಹಿಂಗೆ ಅಂದಾನು ಯಾವಾಗ ನಾನು ನಂದಿದ್ದ ಅದೇ ಮಣ್ಣಾಗ ಒಂದು ಕುಂತಾನು ಅದೇ ಮಣ್ಣಾಗ ಒಂದು ಊರಾಗಿರಿ ಬಹಳ ಜೀವನದಾನ್ರಿ ಈ ಹೊಲ ಮೇಲೆ ಹತ್ಕೊಂಡಿದ್ರಿ ಅದಕ್ಕೆ ಅಲ್ಲೇ ಹೂಡಿರ್ತಾವ ಜೀವ ಇದು ಭೂಮಿನೇ ಆ ಭೂಮಿಯನ್ನು ಕೊಂಡಿರಿ ಪ್ರೀತಿಯಿಂದ ಅದೇ ನೀನು ದೂರಿ ತೆಗಿಯಾಕ ಜಾಗ ಆಗ್ಯದ ಯಾಕಮ್ಮ ಯಾರ ಜಗತ್ತಲ್ಲಿ ಎಷ್ಟು ಜನ ಬಂದ್ರು ಎಷ್ಟು ಜನ ಹೋದ್ರು ನಂದು ನಂದು ಅಂತ ಪರಂತು ಈ ಭೂಮಿ ಯಾರ ಜೊತೆಗೆ ಹೋಗಿಲ್ಲ ಹೋಗಂಗಿಲ್ಲ ಬರ್ರಿ ಹೋಗಿ ಹೋಟೆಲ್ ಬಹಳ ಜನ ಬರ್ತಾರ 2 ದಿನ ಇರ್ತಾರ ಇರ್ತಿರ್ತಾರ ಅಲ್ಲಿ ಹೋಟೆಲ್ ಯಾರ ಜೊತೆಗೆ ಬರಂಗಿಲ್ಲ ಅಲ್ಲಿ ಇದ್ದವರು ಯಾರ ಜೊತೆಗೆ ಬರಂಗಿಲ್ಲ ಬರ್ರಿ 2 ದಿನ ಪೂಜೆ ಮಾಡ್ರಿ ಜಾವ ಹಾಗೆ ಈ ಜಗತ್ತಿನೊಳಗೆ ಏನಪ್ಪ ಅಂತ ಕೇಳಿದ್ರೆ ಯಾರಿಗೆ ಯಾರು ಇಲ್ಲ ಕೆಟ್ಟದಂಗೆ ಕೆಳಗಿಲ್ಲ ಜಗದನಿಂದ ನೀರಿಲ್ಲ ಯಾರು ಹೇಳಿದಂಗೆ ಪುಣ್ಯಾತ್ಮರೇ ಅವ್ರು ಹೇಳ್ಯಾರ ಕಸ್ತೆ ಪುತ್ರ ಮದುವೆ ವಿಚಿತ್ರ ಯಾಮರ ಹೆಂಡತಿ ಯಾರು ಹಂಗೆ ಅಂತಾರೆ ಹಂಗೆ ಅಂತಾರೆ ನಿನ್ನ ಬೇಟ ನಾ ಇರಂಗಿಲ್ಲ ಅಂತ ಹಂಗೆ ಅಂತಾರ ಸುಮ್ಮ ಅಂತಾರ ಹಂಗೆ ಸುಮ್ಮ ಅದಕ್ಕೆ ಧೈರ್ಯ ಅದು ನಮ್ಗೆ ಇದ್ದೀನಿ ಬರಬೇಕು ನಮ್ಮ ಸುಮ್ಮನೆ ಆಗೈತಿ 18 ಜನ ಅವರು ಬಿಡ್ತಾಳೆ ನೋಡಿ ಯಾರಿಗೆ ಯಾವ ಬರೀ ಶಾಂತ ಅಂತ ಹೇಳಿ ಮುಗಿಸ್ತೀನಿ ಹಿಂಗೇನೆ ಊರು ಹೊರಗೆ ನಾಮಶನಪ್ಪ ಅವ್ರ ಮಠ ಹೆಂಗ ಮಠ ಇತ್ತು ಊರು ಗೌಡರು ಮಗ ಬಂದೆ ಅದು ಹಮೇಶ ಮಠಕ್ಕೆ ಬರ್ತಿತ್ತು ಮಠಕ್ಕೆ ಸ್ವಾಮಿಗಳು ಹಾಡು ಯಾರು ಬರ್ತಿತ್ತು ಶಾಲೆ ಬಿಡ್ತಿತ್ತು ಮಡವಾಗಿ ಇರ್ತಿತ್ತು
ಸ್ವಾಮಿ ಸೇವಾ ಮಾಡ್ತಿರ್ತು, ಪೂಜೆ ಮಾಡ್ತಿರ್ತು, ಹಿಂಗ್ ಮಾಡ್ತಿರ್ತು. ಒಂದೇ ಮಗ ನೂರಾಧಿಕಾರಿ ಹೆಣ್ಣಿನದ ಊರು ಮುಂದೆ ಒಂದಿಷ್ಟು ಮಂದಿ ಇರ್ತಾರ ಊರಾಗ. ಅವ್ರ ಧಂದನೇ ಇದೆ, ಗೌಡ ಹಿಂಗೆ ಬಿಡ್ಲಿಪ್ಪ ಖರಾಬ್ ಆಗ್ತಾರ, ಮಠಕ್ಕೆ ಹೋಗ್ಬೇಕಲ್ಲ ಸರಿಯಾಗಿ ಹೋದ್ರೆ ಖರಾಬ್ ಆಗ್ಬೇಕು, ಮಠಕ್ಕೆ ಹೋದ್ರೆ ಖರಾಬ್ ಆಗ್ತಾರ. ಇಲ್ಲ ಸ್ವಾಮಿಗಳು ಹಿಂಗೆ ಬಿಟ್ಟಿದ್ರು ಗೌಡ ಹುಡುಗ ಅಷ್ಟು ನಿಮ್ ಕೈಯಾಗ ಬಿಡ್ತಾರೆ. ಮತ್ತೇನ್ ಮಾಡ್ಲಿ, ಒಳ ಬಂದ್ಕೊಂಡು ಚಂದ ಹೇಳ್ತಾರೆ, ಒಳ ದನ ಕಟ್ತಾವ, ಒಳ ದನ ಕಟ್ತಾವ ಎಂತ ಹೇಳ್ತಾರೆ, ಅಂತಾನೆ ಅಂತಾರೆ. ಈ ಕಡೆ ಬುದ್ಧಿ, ಆ ಕಡೆ ಬುದ್ಧಿ ಅಂತಾರೆ, ಈ ಕಡೆ ಬಂದ ಅಂತಾರೆ. ಅದೇನ್ ಮಾಡ್ತದ, ದನಕ್ಕೆ ಓಡ್ ಬಿಡಂಗಿಲ್ಲ, ಹಂಗೆ ಹೊಡ್ಬೇಕು ತಿರುಗಾಡ್ಬೇಕು. ಅದಕ್ಕೆ ಏನ್ ಹೇಳೋದು, ಊರು ಮಂದಿ ಹಿರಿಯ ಗೌರವ ಒಂದು ಬಡ ಚಲೋ ಹುಡುಗಿ ನೋಡಿ ಮದಿ ಮಾಡೋರು, ಮದಿ ಮಾಡೋ ಒಳಗೆ ಹುಡುಗಿ ಹೇಳೋದ್ರು ಮನ್ಯಾಗ, ಅತ್ತೆ ತಂಗಿ ಬಾರು ಒಂದು ಕ್ಯಾಶ್ ಏನು ಅದಕ್ಕೆ ಹೋಗ್ತದ. ಸರಿಯಾಗಿ ಹೋದ್ರೆ ಕೆಟ್ಟ ಚೆನ್ನ ಇಲ್ಲ, ಯಾಕೆ ಎಲ್ಲರೂ ಕುಡಿತಾರ್ರಿ, ನಮ್ಮ ಮಗ ಕುಡಿತಾಗ ಎಲ್ಲರೂ ಕುಡಿತಾರೆ, ಊರೇ ಕುಡಿತಾರೆ, ನಮ್ಮ ಮಗ ಕುಡಿತಾರೆ. ಮಠಕ್ಕೆ ಹೋಗುದು ಕೆಟ್ಟ ಚಟ, ಮಠಕ್ಕೆ ಹೋಗ್ಬಾರ್ದ್ರಿ, ಕೆಟ್ಟ ಚಟ ಬಿದ್ದಪ್ಪ. ಅದಕ್ಕೆ ಹೆಂಗಾರ ಮಾಡಿ ಅಂತ ತಿಳ್ಕೊಂಡು ಆ ಸಸಿ ಹೇಳೋದು, ತಂಗಿ ಹೆಂಗಾರ ಮಾಡಿ ಹೋಗ್ಬಾರ್ದು. ಹೌದ್ರಿ, ಸಾವಿರ ಕೂದರಿ ಸರಳನಾದರ ಮನಿ ಹೆಂಡತಿ ಪಿಂಜಾರ. ಯಾರ ಮಾತು ಕೇಳದಿದ್ರು ಅವ್ರ ಮಾತು ಕೇಳಂಗಿಲ್ಲ, ಅಪ್ಪನ ಮಾತು ಕೇಳ, ಅಕ್ಕಿ ಮಾತ ಕೇಳ್ತೀರಿ, ಆಕೆ ಮಾತು ಕೇಳಿದ್ರೆ ಎಲ್ಲ ಮುಂದೆ ಬಂದೆ. ಹುಡುಗಿ ಹೇಳೋದು, ತಂಗಿ ಇವನಿಗೆ ಕೆಟ್ಟ ಚಟ ಬಿದ್ದ ಚಂದ ಮಾಡ್ಕೊಂಡು ಕೂತದ, ಹಂಗ್ ಮಾಡ್ಬೇಡ ಏನಪ್ಪ ಅಂತ ಕೇಳಿದ್ರೆ ನಿನ್ ಗಂಡಗೆ ಹೆಣ್ಮಕ್ಳ ಅಂತಾಗ ಎಲ್ಲ ಕಲಿಯೋದು. ಆಕೆ ಹೇಳೋದು, ನೋಡ್ರಿ ರೀ 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 ಏನಂತ ಹೋಗ್ತೀವಿ ಮಾಡಕ್ಕೆ, ನನಗೆ ಹೆಂಗ ನನಗೆ ಹಸು ಆಗಿಲ್ಲ, ನೀವು ಹೋದ್ರು ನಿದ್ದೆ ಬರಂಗಿಲ್ಲ. ಅದಕ್ಕೆ ನೀವು ಮಾಡಬೇಡ್ರಿ, ಇಲ್ಲೇ ಇರ್ರಿ, ಊಟ ಟೈಮಕ್ಕೆ ಇಲ್ಲೇ ಇರ್ಬೇಕು, ಮಾಡೋ ಟೈಮಕ್ಕೆ ಇಲ್ಲೇ ಇರ್ಬೇಕು. ನನಗೆ ಯಾರಲ್ಲ ಈ ಮನೆಯಾಗ ನೀವೇ ಇದ್ದೀರಿ, ನನಗೆ ಯಾರು ಬಿಡ್ತಾರೆ, ನಿಮ್ಮ ಬುದ್ಧಿ ಮೇಲೆ ಮದುವೆ ಆಗಿಲ್ಲ. ಅದಕ್ಕೆ 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 ಮಠಕ್ಕೆ ಹೋಗ್ಬೇಡ, ಮಠಕ್ಕೆ ಹೋಗ್ಬೇಡ. ಅಲ್ಲ ಹಂಗೆ ಗಣಿಸುತ್ತೇನೆ, ಯಾರು ಗೊತ್ತಾ, ಸಾವಕಾಶ ಮಠಕ್ಕೆ ಮಾಡ್ತಾರೆ. ದಿನ 2 ಚಾಲು ಮಾಡ್ದ, ದಿನ ಬರವ ಮಾಡ್ಕೊಂಡ್ ಬರಕತ್ತ, ದಿನ ವಾರ ತೆಗೆದು ಬರಕತ್ತ. ಸ್ವಾಮಿಗಳಂದ್ರು ಹುಟ್ಟಿ 14-18 ವರ್ಷ ಆಯ್ತು ನಾವು ಮಂತಕ್ಕದ. ಈ ಹುಡುಗಿ ಮನ್ಮನೆ ಬಂದು ನಮ್ಗಿಂತ ಹೆಚ್ಚು ಕಾಣ್ಬೋದು, ವಿದೇಶಕ್ಕೆ ಹೋದ್ರು ಇಲ್ಲೇ ಬದುಕಿದ ದೊಡ್ಡ ಮಾಡಿದ ತೊಳೆದೆ ಪಳೆದೆ ಎಲ್ಲ ಮಾಡಿ ನಮ್ಮ ಮಾತುಗಳು ಕಳೆದಿದ್ದಿಲ್ಲ. ಇವತ್ತು ಅಂಥದ್ದು ಏನಾಗಿರ್ಬೇಕು, ಯಾಕೆ ಹುಡುಗ ಬರೋಲ್ಲ ಅಂತ ತಿಳ್ಕೊಂಡು ಗುರು ವಿಚಾರ ಮಾಡ್ತಿದ್ರು. ಒಂದ್ ದಿವ್ಸ ಏನಾಗಿತ್ತಂದ್ರೆ, ಅವ್ರ ಮನಿ ಮಠದ ಮಕ್ಕಳಿಗೆ ಬರ್ಕೊಂಡು ದಾರಿ ಇತ್ತು. ಅವ ಭಾಳ ಸಣ್ಣ ಇದ್ದ, ಸ್ವಾಮಿ ಒಳಗೆ ಇರುವಾಗೇನೆ ಹರ್ಕೊಂಡು ನೋಡಿದ್ರ ಕಲಿತದ ಸ್ವಾಮಿ ತಿಳ್ಕೊಂಡು. ಅದಕ್ಕೇನಪ್ಪ ಸುತ್ತಕ್ಕೆ ಹೋಗ್ತಿದ್ದ ಒಂದು ದಿವಸ ಅಚಾನಕ್ ಹಿಂಗೆ ನೋಡ್ರಿ ಬರಾಕ ಸ್ವಾಮಿ ಬರಾಕ, ಏ ತಮ್ಮ ಇದೇ ತಮ್ಮ ಏನ್ ಮಾಡ್ತೀವಿ, ಹೋಗ್ಕೊಂಡು ಏ ತಮ್ಮ ಬಾರು ಹಿಂಗೇಟ್ ಮಾಡ್ತೀವೋ, ದಿನ ಇಲ್ಲೇ ಇರ್ತೀವಿ, ಇಲ್ಲೇ ಹೋಗುತ್ತೆ, ಇಲ್ಲೇ ಹೋಗ್ತಿದ್ದಿ, ಹಿಂಗೇಟ್ ಮಾಡಕತ್ತೀವೋ, ಬಾರೋ ಬಾರೋ ಅಂದ್ರು. ಯಾಕೆ ಗೊತ್ತಾಗ ನಾವು ಮಠ ಬಿಟ್ಟಾರ, ನಿಮ್ಗೇನು ಹೇಳ್ಬೇಕು, ಆ ಮಾತು ನೀವು ತಿಳಿಯಂಗಿಲ್ಲ. ನಾವು ಏನು ಮದುವೆ ಆಗ್ಯದ, ಮದುವೆ ಆದ ಮಠ ಬೇಡ ಅಂತ ಇರ್ಲಿ, ಅಕ್ಕಿ ಹಂಗೆ ಅಂತಾಳೆ, ನೀವು ಹೋಗಿ ನಂಗೆ ಹಂಗೆ ಮೇಲೆ ಹಾಕಂತಾಳೆ, ಹಸು ಆಗಿಲ್ಲ ಅಂತಾಳೆ, ನೀವು ಕಣ್ಣಿದ್ರಿಗೆ ಅಂತಾಳೆ, ನೀವು ಇದ್ದಿದ್ದ ನಮ್ಗೆ ತುತ್ತ ಒಳಗೆ ಬೀಳಾಗಿಲ್ಲ ಅಂತಾಳ್ರಿ. ಸ್ವಾಮಿಗಳಂದ್ರು
ಶಾಸ್ತ್ರ ಸುಳ್ಳು ಕಾಣ್ತದೆ. ಆತ್ಮನಸ್ಸು ಕಾಮಾಯ ಸರ್ವಂ ತನಗಿಂತ ಪ್ರಿಯವಾದ ವಿಷಯ ಬಂದುತ್ತೆ. ಶಾಸ್ತ್ರ ಹೇಳ್ತಾರೆ ನನ್ನ ಮೇಲೆ ಎಷ್ಟು ನಾನು ಜೀವ ಇದ್ದೀನಿ, ಆದ್ರೆ ಮತ್ತೊಬ್ಬರ ಮೇಲೆ ಜೀವ ಇಲ್ಲ. ನನ್ನ ಮೇಲೆ ಜೀವ ಇದ್ದೀನಿ. ಬಟ್ ಶಾಸ್ತ್ರ ಹೇಳ್ತದ ಇವ ಅಂತಾರ ಆಕಿ ಜೀವ ಅದಾಳ್ರಿ ನನ್ನ ಮೇಲೆ ಅಂತಾಳೆ. ಏನೋ ತಿಳಿಗೇನೋ ಹೊಸ ಕಾಣ್ತಾಳ. ಅದಕ್ಕೆ ಅರ್ಥ ಮಾಡಕ್ಕೆ ನಿಮ್ಮನ್ನು ಕಲಿಸ್ತೀರಿ. ಏನು ಯೋಗ ಸಾಯಂಗಿಲ್ಲ. ಪ್ರಾಣ ಇದು ಏರ್ಸಿ ತಿಂದಿಡುದು ಸಾಯಂಗಿಲ್ಲ. ನಿನಗೆಲ್ಲ ಕಿವಿ ಇರ್ತಾವ, ಕಣ್ಣು ಇರ್ತಾವ, ನೋಡ್ಬೋದು ಮಾಡ್ಬೋದು, ಪರಂತು ಮಾತಾಡಕ್ಕೆ ಅದಕ್ಕೆ ಅದನ್ನು ಕಲಿಸ್ತೀರಿ ಅಂತ ಯೋಗ ಕಲಿಸೋದು. ನಾವು ಫ್ರೆಂಡ್ಸ್ ಅದೇ ಕಲಿಸ್ತೇವೆ. ಅದು ಯಾವುದು ಯೋಚನೆ ಕರ್ತೀವಿ. ಪ್ರಾಣ ಅದೇ ಕುಂಭಕ ಮಾಡೋದಂತಾರೆ. ಅದಕ್ಕೆ ಕುಂಭಕ ದುರ್ಗುಟಿಯಲ್ಲಿ ಕುಂಭಕ ಮಾಡೋದು ಕಲಿಸೋದು. ತಿಂಗಳ ಕಲಿಸಿ ದೀಪಾವಳಿ ಬಂತು. ದೀಪಾವಳಿ ಹಬ್ಬದಾಗ ಒಂದು ಮನೆ ಅಡಿಗೆ ಮಾಡಿದ್ರೆ ಎಲ್ಲ ತರ ತರ ಅಡಿಗೆ ಉಂಡೆ ಜಿಲೇಬಿ ಏನು ಬುದ್ದೆ ಎಲ್ಲ ಮಾಡಿದರು. ಏನಪ್ಪಾ ಅಂತ ಕೇಳಿದ್ರೆ ಇನ್ನೇನು ಸ್ವಾಮಿಗಳು ಕರೆದಷ್ಟೇ ಇತ್ತು. ಏನ್ ಮಾಡಿದೀವ ಅಡಿಗೆ ಮನೆ ಮುಂದೆ ಅದು ಏರ್ಸು ಕಣ್ಣ ಬೆಳೆದ ಬಿದ್ದವ ಕಣ್ಣು ಬೆಳ ಮಾಡಿ ಬಿದ್ದ. ಅಡ್ಡಿ ನೋಡೋದು ಹೋಗ್ಯದ. ಭಾಳ ಶಾಣೆ ಈಗ ಹೆಂಗ್ ಮಾಡ್ಬೇಕು ಅಂತ. ಇದು ಗೌಡ್ರ ಹೆಣ. ಗೌಡ್ರ ಹೆಣ ಊರ್ ಹೆಣ. ಊರ್ ಮುಂದಿನ ಕೂಡ್ತದ. ಯಾವ ಏನ್ ಮಾಡೋದು ಬಡಬಡ ಒಳಗೆ ಹೋಗಿ ತಯಾರಿದ್ದಾರೆ ಎಲ್ಲ. ಹಲ್ವಾ ತಯಾರಿತ್ತು, ಶಿರಾ ತಯಾರಿತ್ತು, ಹೋಳಿಗೆ ತಯಾರಿತ್ತು, ಹೋಳಿಗೆ ತಿಂದು ಜಿಲೇಬಿ ನೋಡ್ತಿದ್ದೆ. ಹೆಂಗಿಲ್ಲ ಮಾಡಿದ್ದಾವ ಏನ್ ಮಾಡಿದ ನೀವಿದ್ದ ಹಸುವಾಗಿಲ್ರಿ. ನೀವಿದ್ದಿದ್ರೆ ನಂಗೆ ಹೆಂಡಿಗೆ ಆಗ್ತದ ಬುದ್ಧಿ ತಿನ್ನದಿರ್ತದ. ನಾನು ಘಟ ಎಲ್ಲ ತಿಂದು ಘಟ ನೀರು ಕುಡಿಸಿದ ಅವುಗಳು ಬಂತು. ಹೆಮ್ಮಂಡೇ ಈ ಮಂದಿ ಕೂಡಲೇ ನಡೀತದೆ. ಮಂದಿ ಕೂಡ ನಡೀತದೆ. ನಾ ಹೆಂಗ್ ಮಾಡೇ ಹಳ ಕೊಟ್ಟು ಮುಂದೆ ಕೂಡಿಸಪ್ಪ ವೈದ್ಯಕೀಯ ಗಾಡಿ ಮುಗಿಸೋದು. ಇವ ಎಚ್ಚರ ಇದ್ದವ ಪ್ರಾಣ ಬಂದ್ ಮಾಡಿದ. ಗಡ್ಡಪ್ಪದ ಹಾಕಿ ಮುಡಿಸೋದು. ಗುಲಾದ ಮುಖ್ಯಚಾರ ಮ್ಯಾಲ ಹಾಕೋದು. ಇಲ್ಲಿ ಎಬ್ಬಿಸ್ಬೇಕಲ್ಲ. ಅವಾಗ ಅವರು ಒಂದು ಎಬ್ಬಿಸ್ತೀವಿ. ಖರೆ ರೋಡ್ ಮೇಲೆ ಬಹಳ ಜನ ಇಲ್ಲ. ಮಠದ ಮೇಲೆ ಮೇಲೆ ಹೋಗ್ತಿದ್ದ ಬರ್ತಿದ್ದ. ಅಪ್ಪ ಕೆಲಸ ಈ ಕಡೆ ಇದು ಅಪ್ಪ ಮಾಡೋ ಬೃಂದಾನೆ. ಇದು ಕರೆಸರಿ ಅಪ್ಪ ಕರೆಸರಿ ಕರೆಸಿ ಏನಪ್ಪ ಅಂತ ಕೇಳಿದ್ರೆ ಇಷ್ಟ ಅವ್ರಿಗೆ ಆಶೀರ್ವಾದ ಮಾಡಿ ಹೆಂಗಾರ ಸತ್ತಾನ ಅವರು ಕರ್ಸೋದು ಸ್ವಾಮಿಗಳು. ಅದು ಪ್ರಾಣ ಏರ್ಸೋದು ಎಲ್ಲ ಸ್ವಾಮಿಗಳ ಕಲಿಸಿದ್ರು. ಅವನಿಗೆ ಉಳಿಸೋದು ಕಲಿಸಿದ್ದಾರೆ. ಏರ್ಸ್ಕೊತ ಹ್ಯಾಂತಿ ಎಲ್ಲ ಲಡ್ಡು ತಿರುವುದು ನೋಡೋದ, ಶರ ತಿರುವುದು ನೋಡೋದ, ನೀರು ಕುಡಿಯೋದು ನೋಡೋದ, ಕಟಗಟ ಎಲ್ಲ ಹೊರಬಂದು ಹ್ಯಾಂಗ್ ಮಾಡೇ ಕಳಿಸಿದ್ರು. ನೋಡಿ ಅವನಿಗೆ ಎಲ್ಲ ಆಶ್ಚರ್ಯ ಆಯ್ತು. ತಿಂದು ಎಲ್ಲ ಮಾಡೋದು, ಹೊರಗೆ ತಂದು ಕುಡಿಸೋರು, ಅವೆಲ್ಲ ಹಾಕತ್ತಾರೆ. ಹಬ್ಬಕ್ಕೆ ಹತ್ತಕ್ಕೆ ಬಂದಿದ್ರು ಇಬ್ರು. ಆಮೇಲೆ ಹೆಂಡ್ತಿ ಇದ್ರು. ಸಣ್ಣಗೆ ನಡೆದಿದ್ದಿಲ್ಲ ಹೆಂಡ್ತಿ. ಅವ್ವ ಅಪ್ಪ ಇದ್ರು. ಅವಾಗ ಸ್ವಾಮಿಗಳು ಬಂದು ಏನ್ ಮಾಡಿದ್ರು ಅಂದ್ರೆ ಒಂದು ಸ್ವಲ್ಪ ಹಾಕಿ ತಗೊಂಡ್ಬರ್ ಎಲ್ರು ಒಂದು ಕಾಸು ಹಾಲು ತಂದು ಕಾಲು ಬೆಳಗ್ಗೆ ತಮ್ಮ ಪಿಶವ್ಯಾಗ ತೆಗೆದು ಔಷಧ ಹಾಕೋರು ಹೇಳೋದು. ಬಹಳ ಅಳಕೈತಿ ಸತ್ತಾನ ಅಂದ್ರೆ ಏನಾರ ಮಾಡಬೇಕು. ಅವನ ಬದಲಿ ಯಾರ ನೀವು ಸಾಯಿರಿ ಅವನ ಜೀವಂತ ಆಗ್ತಾನ ಅಂತ ಆ ಮುದುಕಿಗಂದ್ರು ಮುದುಕಿ ನಿಂದ ಎಲ್ಲ ಮುದ ಕುಡಿಯತ್ರ ಹೆಂಗಾಕೆ ಮಾಡೋರು ಯಾರು ಯಾರು ಮಾಡ್ತಾವ. ನಾವೆಲ್ಲ ಅವ್ನು ಕೇಳ್ತಿದ್ದ. ಆ ಮುದುಕಿಗಂದ್ರು ಬುದ್ಧಿಯ ಕುಡಿಯೋದ್ರಿಂದೆಲ್ಲ ಎಲ್ಲ ಆಗದ ಕುಡಿಯೋದ್ರು. ಅವ ಅಂತಾನ ಮಂದಿ ಮ್ಯಾಲ ಬಹಳ ಬಡ್ಡಿ ಹಾಕೀನಿ.
ಅದು ಆ ಕಡೆ ಹೋಗ್ತದ ಪಾರಿಗೆ ಗೊತ್ತದ್ರಿ ಹೆಂಗಾದ್ರೆ ಹೋಗ್ಯಾನ ಹೋಗ್ಲಿ ಅನ್ನೋ ಕಡೆ ಉಳಿದಿರ್ಬೇಕು ತಂಗಿ ಹೆಂಡತಿ ನಿಮ್ ಬಿಟ್ಟು ನಮ್ಮ ಜೀವ ಹೆಂಗಾರ ಆಟದ ಹೇಳಲ್ಲ ಅಕ್ಕಿ ಕೇಳೋ ತಂಗಿ ಮುತ್ತೈದು ಸಾವಿರ ಸಿಗುದಿಲ್ಲ ಬೇಡದ್ರ ಮುತ್ತೈದು ಸಾವಿರ ಸಿಗುದಿಲ್ಲ. ಇದು ಬಹಳ ಚಲೋ ಇದು ಕುಡಿ ಮುತ್ತೈದು ಸಾವಿರ ಬರ್ತದೆ ನಿನಗೆ ಅನಂತ ಜನ್ಮದಲ್ಲಿ ಪುಣ್ಯ ಬರ್ತದ ಒಳ್ಳೆ ಗಂಡ ಸಿಗ್ತಾನ ಕುಡಿ ಅಂತಂದ್ರ ಆಕೆ ಏನ್ ಅನ್ಬೇಕು ನನಗೇನೋ 24 ವರ್ಷ ಅದವ್ರಿ ಸ್ವಾಮಿ ಇವಾಗ ಸತ್ತರ ಆಯ್ತು ನಮ್ಮಪ್ಪ ಮತ್ತೊಂದು ಮದುವೆ ಮಾಡಿಕೊಡ್ದ ನಾನ್ಲಾಗಿ ನಮ್ಮಪ್ಪ ಏನೋ ಬಡವರ ಬೇಕಾಡ ಶ್ರೀಮಂತದ ಮತ್ತೊಂದು ಮದುವೆ ಮಾಡಿಕೊಡ್ತಾನ ನಾಯಕ ವಿಷ ತೋಡ್ರಿ ಸ್ವಾಮಿ ಅಂದ್ರು. ಎಲ್ಲರ ಮಾತು ಕೇಳ್ತಿದ್ದ ಕಾಣ್ತಿದ್ವು ಅಪ್ಪದು ಹೌದು ಅಕ್ಕಂಗೆರು ಕೇಳ್ತಿದ್ದ ಕಡೆಗೆ ಸ್ವಾಮಿ ಅಂದ್ರು ನೋಡ್ರಿ ನೀವು ಎಲ್ಲಾರು ಬಾರ ಅಂತೀರಿ ನಮ್ಮಂತಕ್ಕೆ ಹುಟ್ಟೆ ಬೆಳೆದ ಪಾರ ನಾನೇ ಕುಡಿತೀನಿ. ಹಾ ಕುಡಿರಿ ಅಪ್ಪ ನೀವು ಸತ್ರ ಗುಡಿ ಕಟ್ಟಿಸ್ತೇವ್ರಿ ಅಪ್ಪ ನಾ ಸತ್ ಒಳಗೆ ಗುಡಿಯಲ್ಲಿ ಕಟ್ಟಿಸ್ತೀರ ಅದು ಯಾರು ನೋಡೋರು ಬರೋದು ನಮ್ಮ ಶಿಷ್ಯರ ಸಲುವಾಗಿ ನಾನು ಕುಡಿತೀನಿ ಅಂತ ಗಟ ಕುಡ್ದ ಎಲ್ಲರೂ ನೋಡ್ತಿದ್ರು ಇವಾಗ ಕೆಳಗೆ ಬೀಳ್ತಾರಂತ ಅಲ್ಲಿ ಬಿಡಿಲಿ ಏನಿಲ್ಲ ಕರ್ಸಕ್ರಿ ಪುಡಿ ಐತಿರಿ ಯಾರನ್ನ ಕಳ್ಸಕ್ ಗಟ ಕುಡ್ದ ಕೂತ ಸ್ವಾಮಿ ನಿಂತು ಏನಂದ ಸದ್ಗುರು ಮಹಾರಾಜಕ್ಕೆ ಜಯ ಅಂತ ನಡೆದ ಹುಡುಗ ನಿಂತಲ್ಲ ಬಡ ಕಟ್ಟಿದಲ್ಲ ಗದ್ದಕ್ಕೆದರ ತರಿಸ್ದ ಎಲ್ಲ ಚಂದ ಬುಕ್ಕಿಟ ಗುಲಾಬ್ ತೆಗದ ಗುರುಗಳ ಮುಂದ ಹಿಂದಿಂದ ನಡೆದ ಎಲ್ಲಿಗಿರಿ ಹೌದವ್ವ ಯಪ್ಪ ಹಿಂಗೆ ಯಾಕೆ ಮಾಡ್ತೀವೋ ನೀವು ಅದರ ಹೆಂಗ್ ಮಾಡ್ದು ನಾವು ಬರ್ತನ ಮಾಡು ಅಪ್ಪ ಹ್ಯಾಂಗ ಹೋಗಮ್ಮ ನೀವ್ ಆದ್ರ ಯಪ್ಪ ಬಡ್ಡಿ ಮೋಸ ಮಾಡ್ಕೋದಂತ ಇಲ್ಲೇ ಅಕ್ಕಿ ಇಲ್ಲದೆ ಅಕ್ಕಿ ತಿನ್ಬಿಟ್ಟು ನಾನು ಹೆಂಗೆ ಹಾಕದಂತ ಹೇಳಲ್ಲ ಆಕೆ ಕೇಳೋದು ಸ್ವಾಮಿಗಳು ತಂಗಿ ಮುತ್ತೈದು ಸಾವಿರ ಯಾರಿಗೆ ಸಿಗ್ತದ ಬೆಟ್ಟ ಕುಡಿ ಅಂದ್ರು. ಅಕ್ಕಿ ಅಲ್ದು ನಾ ಏನು ಕುಡಿತೀರಿ ಸ್ವಾಮಿ ನಮ್ಮ ಅಪ್ಪ ಏನೋ ಸಣ್ಣ ಸಾವುಕಾರ ಇದೆ ಏನೋ ಸತ್ತರ ಮತ್ತೊಂದು ಮದುವೆ ಮಾಡಿ ಕೊಡ್ತಾರೆ ನಾನು ದೊಡ್ಡದು ಕುಂತು ಕೇಳ್ತಿದ್ದೆ ಯಪ್ಪೋ ಅನ್ನೋ ಮತ್ತೊಂದು ಮಾಡ್ಕೋಬೇಕಂತ ಎಷ್ಟು ಜನ ಅದಾರಪ್ಪ ಯಾರ ಮೇಲೆ ಯಾರು ಜನ ಅದಾರೆ ಅದಕ್ಕೆ ಅಂದ್ರೆ ಅವರು ಸ್ವಾಮಿನಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ. ಇಂಗ್ಲಿಷ್ ಒಳಗೆ ಕಥೆ ಅದ ವರ್ಡ್ ಇಸ್ ಟು ಮಚ್ ವಿತ್ ಅಸ್ ಇಂಗ್ಲಿಷ್ ಒಳಗೆ ಭಾಳ ಕಥೆ ಅದ ವರ್ಡ್ ಇಸ್ ಟು ಮಚ್ ವಿತ್ ಅಸ್ ಭೂಮಿಗಾಗಿ ಸತ್ತಾರ ಮನುಷ್ಯ ಸತ್ತೇ ಅಲ್ಲ. ಅದಕ್ಕೆ ಪುಣ್ಯಾತ್ಮರೇ ಇವು ಯಾವ ನಮ್ಮ ಮೇಲೆ ಈ ಭೂಮಿ ಯಾರು ಮಾಡ್ಯಾರ ಈ ಕಾಮಿನಿ ಯಾರು ಮಾಡ್ಯಾರ ಈ ಹೇಮ ಯಾರು ಮಾಡ್ಯಾರ ಅವನ್ನ ಹಿಡೀರಿ ಯಾರು ಪರಮಾತ್ಮ. ಆ ಪರಮಾತ್ಮನ ಭಕ್ತಿ ಮಾಡಿದ್ರಿ ಅಂತ ಕೇಳಿದ್ರೆ ನಿಮ್ಗೆ ಎಲ್ಲರೂ ಸಿಗ್ತದ ಹೇಮನು ಸಿಗ್ತದ ಭೂಮಿನೂ ಸಿಗ್ತದ ಕಾಮಿನೂ ಸಿಗ್ತಾಳ. ಪರಮಾತ್ಮನ ಬಿಟ್ಟು ನೀವು ಮಾಡ್ತೀರಿ ಅಂದ್ರೆ ದಿನ ಸಾಗನೆ ಉಪ್ಪಿಲ್ಲ ಎಷ್ಟು ಬೇಕಾಟ ಅಡಿಗೆ ಮಾಡಿ ಅದಕ್ಕೆ ಬದಾಮ್ ಹಾಕ್ರಿ ಗೋಡಂಬಿ ಹಾಕ್ರಿ ಎಲ್ಲ ಹಾಕಿ ಪಲ್ಯ ಮಾಡ್ರಿ. ಒಂದು ವೇಳೆ ಅದರ ಉಪ್ಪು ಇಲ್ಲ ಅಂದ್ರೆ ಬಾಯ ಹಾಕೊಂಡು ಅಡಿಗೆ ಮಾಡಿದವ್ರು ಮಾರಿ ಥೂ ಅಂತ ಓಡ್ತಾರ. ಅಡಿಗೆ ಮಾಡಕ್ ಏನ್ ಹಾಕಿಲ್ಲ ಎಲ್ಲ ಹಾಕಿರಿ ಉಪ್ಪು ಹಾಕಿಲ್ಲ ಹ್ಯಾಂಗ ಉಪ್ಪಿಲ್ಲದ ಅಡಿಗೆ ಥೂ ಅಂತ ಮಾರಿ ಮೇಲೆ ಉಳ್ತಾರೆ. ಅದರಂತೆ ಪರಮಾತ್ಮ ಸದ್ಗುರು ಬಿಟ್ಟು ಏನಾರೇ ಮಾಡೋರು ಕೂಡ ಆ ಯಮದೇವತೆ ನಿಮ್ಗೆ ಥೂ ಅಂತ ಉಳಿಯುತ್ತಾರೆ. ಅದಕ್ಕೆ ಅಂತಾರೆ if a man does not attain the full awareness of God, just no man here greet a tragedy indeed in his life. ಮನುಷ್ಯರಾಗಿ ಹುಟ್ಟಿ ಪರಮಾತ್ಮನ ಅರಿಯದೆ ಹೋದಿ ಭಕ್ತಿ ಮಾಡದೆ ಹೋದಿ ಅಂತ ಕೇಳಿದ್ರೆ ನೀನು ಹುಟ್ಟಿದ್ದು ಒಂದು ದುರ್ಘಟನೆ. ನಿನ್ನಂತ ಹುಟ್ಟುವಾಗಲು ದುರ್ಘಟನೆ ಏನು ಹೇಳಿಕೆ ಗೊತ್ತಾಗಲು ಹೇಳಿಕೆ ಬರೋದಿಲ್ಲ. ಹಾಗ ನೀನು ಮನುಷ್ಯನಾಗಿ ಹುಟ್ಟಿ ಗುರುದೇವರನ್ನ ಪರಮಾತ್ಮನ ನೆನೆಯದೆ ಹೋದಿ ಅಂತ ಕೇಳಿ ನೀನು ಮನುಷ್ಯರಾದದ್ದು ಒಂದು ದುರ್ಘಟನೆ ಅದ ಅಂತ ಮಹಾನುಭಾವರು ಹೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕೆ ನಾವು ಗುರುದೇವರು ಬರಬೇಕು,
ಅವು ಯಾವ ನಂಬಿ ಎಲ್ಲರೂ ಕೆಟ್ಟಾರ, ಎಲ್ಲರೂ ಕೆಟ್ಟಾರ. ರಾವಣ ಹೆಣ್ಣಿಗೆ ನಂಬಿ ಕೆಟ್ಟ, ಕೀಚುಕ ಹೆಣ್ಣಿಗೆ ನಂಬಿ ಕೆಟ್ಟ, ಮಣ್ಣಿಗೆ ನಂಬಿ ಕೌರವರು ಕೆಟ್ಟರು ಕೇಳಿರಲಿಲ್ಲ. ಕಡೆಗೆ ಏನು ಸಿಗ್ತಾವ? ಕಡೆಗೆ ಏನು ಸಿಗಲಿಲ್ಲ. ಮಣ್ಣಿಗಾಗಿ ಬಡಿದಾಡಿ ಇದೇ ಸತ್ತಾದರೂ ಇಷ್ಟು ಭೂಮಿ ಅವರಿಗೆ ಸಿಗುವುದಿಲ್ಲ. ಹೆಣ್ಣಿಗಾಗಿ ಬಡಿದಾಡದ ಕೀಚಕ ರಾವಣ ಹರಿಗಾಯುಷ್ಯವಾಯಿತು ಅಂತ ಹೇಳಿದ್ರು. ಅವ್ರು ಸತ್ತೋದು ಜಲ್ದಿ ಏನು ಬಿಡಲಿಲ್ಲ. ಜಗತ್ತಿನೊಳಗೆ ಹೆಣ್ಣು, ಮಣ್ಣು, ಮಣ್ಣು ಇವು ಮೂರು ನಂಬಿದವರು ಅವರಿಗೆ ಎಂದೂ ಸುಖ ಸಿಗಲಿಲ್ಲ. ಪುಣ್ಯಾತ್ಮ, ನೀವು ಸದ್ಗುರುವಿನ ನಂಬುದಿ ಅಂತ ಕೇಳಿದ್ರೆ ಆ ಹೆಣ್ಣನ್ನು ಹ್ಯಾಂಗೆ ಉಪಯೋಗ ಮಾಡಬೇಕು, ಆ ಮಣ್ಣನ್ನು ಹ್ಯಾಂಗೆ ಉಪಯೋಗ ಮಾಡಬೇಕು, ಆ ಬಂಗಾರ ಹ್ಯಾಂಗೆ ಉಪಯೋಗ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರ ಹೌ ಟು ಯುಟಿಲೈಸ್ ದ ವರ್ಲ್ಡ್ಲಿ ಥಿಂಗ್ಸ್. ಜಗತ್ತಿನ ವಸ್ತುಗಳು ಉಪಯೋಗ, ಸದುಪಯೋಗ, ದುರುಪಯೋಗ. ನಾವು ದುರುಪಯೋಗ ಮಾಡ್ತೇವೆ, ಉಪಯೋಗ ಮಾಡಬೇಕು, ಸದುಪಯೋಗ ಮಾಡಬೇಕು. ಹೆಣ್ಣಿಂದು ಮಣ್ಣಿಂದು ಮಣ್ಣಿಂದು ನಾವು ದುರುಪಯೋಗ ಮಾಡ್ತೇವೆ ಅಂತ ತಿಳ್ಕೊಂಡೆ ನಮಗೆ ದುಃಖ ಬೇಕಾಗ್ತದೆ. ಅದಕ್ಕೆ ಪರಮಾತ್ಮನ ಪ್ರಸಾದ ಇದೆಯಲ್ಲ. ಪ್ರಸಾದ ಹೆಣ್ಣು ಪರಮಾತ್ಮನ ಪ್ರಸಾದ, ಮಣ್ಣು ಪರಮಾತ್ಮನ ಪ್ರಸಾದ, ಮಣ್ಣು ಪರಮಾತ್ಮನ ಪ್ರಸಾದ. ಪ್ರಸಾದ ಅದೇ ಬಹಳ ಜಾತಿ ಉಪಯೋಗ ಮಾಡಬೇಕು. ಅದು ಪರಮಾತ್ಮನಿಗೆ ಉಪಯೋಗ ಮಾಡಿದ್ರೆ ಅದೇ ಹೆಣ್ಣು ಮಣ್ಣು ನಿಮಗೆ ಪರಮಾತ್ಮ ತತ್ವ ಪುಣ್ಯ. ಬರೇ ನಮ್ಮ ಶರಣ ಜೊತೆಗೆ ಎಲ್ಲ ಶರಣೀಯರು ಇದ್ದಲ್ಲ. ನೋಡ್ರಿ ಹೆಂಗಿದ್ರು ಗಂಡ ಜೊತೆಗೆ, ತುಕಾರನ ಜೊತೆಗೆ ಹೆಂಗಿದ್ರು ಜೀಜಾಬಾಯಿ. ಎಂದರೆ ಉಪ್ಪಿಲ್ಲ ಅಂತ ಹೇಳ್ಯಾರ जेवणामध्ये मीठ नाही केव्हाही सांगितलं नाही बाई. ಉಪ್ಪಿಲ್ಲ ಅಂತ ಹೇಳಿಲ್ಲ, ಖಾರಿಲ್ಲ ಅಂತ ಹೇಳಿಲ್ಲ. ಖಾರಿಲ್ಲ ನೀವು ಉಡುಗಳು ಬಂದಾಕಲ್ಲ ನೀವು. ನನ್ನ ಗಂಡಗೆ ನ್ಯಾಯಾಕ ಇಲ್ಲ ಅಂತ ಹೇಳಿ ಅವ್ರಿಗೆ ತ್ರಾಸ ಕೊಡಿ ಅಂತ ಹೀಗೆ ಸೇವಾ ಮಾಡಿರ್ತಕ್ಕಂಥ ಜೀಜಾಬಾಯಿ ಆಕೆ ಪ್ರಥಮ ಪಾಂಡುರಂಗ ಭೇಟಿ ಆಕೆಗೆ ಆಗ್ಯಾನ. ಆಮ್ಯಾಲ ಆಮೇಲೆ ಭೇಟಿಯಾಗಿದ್ದಾರೆ ಮಾತು ಮಾಡ್ತಾರೆ. ಸಂತತಿಗಳು ಒಂದಾದ ಭಕ್ತಿ ಹಿತವತ್ತು ಶಿವನಿಗೆ ಅಂತ ಶರಣ ಹೇಳ್ದಂಗೆ ಆಗ ಪರಮಾರ್ಥದ ಮಾರ್ಗದಲ್ಲಿ, ಪರಮಾತ್ಮನ ಮಾರ್ಗದಲ್ಲಿ ನಾವು ಸದಾ ನೀತಿ ಇತಿ ಮಿತಿ ಇವು ಮೂರು ಹಿಡ್ಕೊಂಡು ನಡೆದೇವೆ ಅಂದ್ರೆ ಈ ಸಂಸಾರದೊಳಗೆ ನೀವು ಪರಮಾತ್ಮನ ಪ್ರಾಣಲಿಕ್ಕೆ ಬರ್ತದೆ, ಗುರು ಪ್ರಸಾದ ಪಡೆಯಲಿಕ್ಕೆ ಬರ್ತದೆ. ಅಂಥ ಬುದ್ಧಿ ಶಕ್ತಿ ನಾಲ್ಕು ಸ್ವಾಮಿಗಳು ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಪರಮ ಪೂಜ್ಯ ಗುರುದೇವರ ಚಿನ್ಮಯ ಚರಣಗಳಿಗೆ ಅನಂತನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸೋಣ. ಇನ್ಮೇಲೆ ಸಂಗೀತ ಕಲಾವಿದರಿಂದ ಒಂದು ಗೀತೆ. ಮುಗುಳುಕೋಡದಿಂದ ಸಂಗೀತ ಕಲಾ ಬಳಗ ಬಂದಿದೆ. ಮುಗುಳುಕೋಡ